ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ ನೋಡ್ರಿ. ಹಬ್ಬ ಆಗಿರೋದ್ರಿಂದ ಶುಕ್ರವಾರ ಬೆಳಗ್ಗೆನೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶಿವರಾತ್ರಿ ಹಬ್ಬ ಅಲ್ವಾ, ಹಂಗಾಗಿ ಎಲ್ಲ ದೇವರನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವರ್ಷ ಹತ್ತಿ ನೋಡ್ರಿ ಕುತ್ಕೊಂಡು ಇಲ್ಲಿ ಎಲ್ಲ ತೊಳ್ಕೊಂಡಿದ್ದೀನಿ. ಆಮೇಲೆ ಒರೆಸ್ತಾ ಇದ್ದೀನಿ. ನೈನಾ ಬಂದು ನಾಷ್ಟ ಮಾಡ್ಕೊಳತ್ತವ, ಅವಳಿಗಾಗಿ ನಾಷ್ಟ ಮಾಡ್ಕೊಳತ್ತಾಳ. ಯಾಕಂತಂದ್ರೆ ನಾನು ಊಟ ಮಾಡಲ್ಲ ನೋಡ್ರಿ. ಇವತ್ತು ಉಪವಾಸ, ಶಿವರಾತ್ರಿ ಅಲ್ವ, ಹಂಗಾಗಿ ಫುಲ್ ಇವತ್ತು ಉಪವಾಸ ನಮ್ಮದು. ನಾನು ಊಟ ಮಾಡಲ್ಲ. ಅದಕ್ಕೆ ಅವಳೆ ನಾನೇ ಮಾಡ್ಕೊತೀನಿ ಅಂತೇಳಿ ಮಾಡ್ತಾ ಇದ್ದಾಳೆ. ಅಂದರೆ ನಾನು ದೇವ್ರು ತೊಳೆದು ಕೊಡ್ತೀನಿ ಚಿನ್ನಿ, ನೀನು ಒರೆಸ್ಕೊ ಅಂತ ನಾನು ಅಂದೆ. ಬೇಡ, ನಾನೇನು ತಿಂಡಿ ಮಾಡ್ಕೊತೀನಿ, ನೀನು ದೇವ್ರ ಪೂಜೆ ಮಾಡ್ಕೊ ಮಮ್ಮಿ ಅಂದ್ಲು. ಸರಿ ಅಂತೇಳಿ ಅವಳ ಕೆಲಸನ ಅವಳಿಗೆ ಕೊಟ್ಟಿದ್ದೀನಿ, ಮಾಡ್ತಿದ್ದಾಳೆ. ಅವಲಕ್ಕಿ ಮಾಡ್ಕೊಳತ್ತಾಳ ನೋಡ್ರಿ. ಅವಳಿಗೋಸ್ಕರ ಮ್ಯಾಗಿ ಬೇಕಂದ್ಲು. ಬಟ್ ಇಲ್ಲೆಲ್ಲೂ ಅಂಗಡಿ ಇಲ್ಲ, ಮತ್ತೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಹೋಗೋರು ಯಾರೂ ಇಲ್ಲ. ಅದಕ್ಕೆ ಅವಲಕ್ಕಿನೇ ಮಾಡ್ಕೊ ಚಿನ್ನಿ ಅಂತಂದೆ. ಸರಿ ಅಂತೇಳಿ ಅವಲಕ್ಕಿ ಮಾಡತ್ತಾಳ ನೋಡ್ರಿ. ಸಾಕು ಸಾಕು ಸಾಕು. ಇಲ್ಲ ಮಧ್ಯಾಹ್ನಕ್ಕೂ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋತೀನಿ, ಹಾಕೋ. ಸಾಕಿ ಸದ್ಯಕ್ಕೆ ಸಾಕಾ? ಅವಳು ಅವಲಕ್ಕಿ ಮಾಡ್ಕೊಳತ್ತಾಳ. ನಾನು ಬಂದು ದೇವರೆಲ್ಲ ಫುಲ್ ಬ್ಲರ್ ಬಂದೈತೆ ಆ ಕಡೆ ಪೂರ್ತಿ ಫ್ರೆಂಡ್ಸ್. ಆ ಕಡೆ ಸೈಡಿಗೆ ಇಟ್ಟಿದ್ದೆ, ಅದು ಫುಲ್ಲು ಕಿಟಕಿ ಬೆಳಕು ಈ ಕಡೆ ಹೊಡಿತಾ ಇತ್ತಲ್ಲ, ಹಂಗಾಗಿ ಚೆನ್ನಾಗಿ ಬರಲಿಲ್ಲ ನೋಡ್ರಿ ವಿಡಿಯೋದು. ಅದಕ್ಕೆ ಕಟ್ ಮಾಡಿ ಮತ್ತೆ ಇಟ್ಕೊಂಡಿದ್ದೀನಿ. ನಾನಂತೂ ದೇವ್ರು ತೊಳೆದು ಒರೆಸ್ತಾ ಇದ್ದೀನಿ, ತಿಕ್ಕೊಂಡು ಒರೆಸಿ ರೆಡಿ ಮಾಡತ್ತೀನಿ ನೋಡ್ರಿ. ನೈನಾ ಬಂದು ನಾಷ್ಟ ಮಾಡ್ಕೊಳತ್ತಾಳ. ಈಗ ಬೇಗ ದೇವ್ರ ಪೂಜೆ ಮಾಡಬೇಕು. ಟೈಮು ಆಲ್ರೆಡಿ ಜಾಸ್ತಿ ಆಗೈತಿ. ಬಿಸಿಲು ಆಗೋಷ್ಟೊತ್ತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮನೇಲೇ ಇರೋದ್ರಿಂದ ಎಲ್ಲೂ ಹೋಗಲ್ಲ ನೋಡ್ರಿ. ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಒಂದ್ಸರಿ ಅನಿಸುತ್ತೆ. ಆಮೇಲೆ ನಿಧಾನಕ್ಕೆ ಬೇಗ ಮಾಡೋಣ ಬಿಸಿಲು ಆಗೋಷ್ಟೊತ್ತಿಗೆ ಅಂತ ಒಂದ್ಸರಿ ಅನಿಸುತ್ತೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಮಾಡ್ಕೊತೀವಿ. ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ, ಆರಾಮಾಗಿ ಮಾಡ್ತೀವಿ. ನಿಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಹೆಂಗ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ಇವತ್ತು ಶಿವರಾತ್ರಿ ಹಬ್ಬನ ನಾವು ಈ ತರ ಆಚರಿಸ್ತೀವಿ. ಒಂದೇ ನಿಮಿಷ ನೈನಾ. ಮತ್ತೆ ನೀವು ಯಾರೆಲ್ಲ ಉಪವಾಸ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಇವತ್ತು ನಂದು ಪೂರ್ತಿ ಉಪವಾಸ ನೋಡ್ರಿ. ಹಾಕು, ಒಂದ್ ಚಮಚ ಹಾಕಮ್ಮ. ಹಾಕಿದೆ, ಒಂದೇ ಚಮಚ ಹಾಕಿದ. ಇನ್ನು ಸ್ವಲ್ಪ ಹಾಕು, ಜಾಸ್ತಿ ಇಲ್ಲ. ಅವಳು ಒಬ್ಬಳಿಗೆ ನೋಡ್ರಿ, ಹಂಗಾಗಿ ನಾನು ಹೇಳ್ಕೊಡ್ತೀನಿ, ಮಾಡ್ತಾಳೆ ಅವಳಿಗೆ. ಬಿಡು ಸಾಕು. ಸ್ವಲ್ಪ ಬಿಸಿ ಆದ್ಮೇಲೆ ಜೀರಿಗೆ ಸ್ವಲ್ಪ ಹಾಕು. ಅದು ಅವಲಕ್ಕಿ ನೀರು ಹಾಕಿರ್ಲಿಲ್ಲ, ನಮ್ಮದು ಗಟ್ಟಿ ಅವಲಕ್ಕಿ ನೆನೆಯಂಗಿಲ್ಲ, ಬೇಗ ಸ್ವಲ್ಪ ನೀರು ಹಾಕಿಡು. ನೀವು ಒಗ್ಗರಣೆ ಹಾಕೋಷ್ಟೊತ್ತಿಗೆ ಅದು ನೆನೆಯಂಗೆ ಇಲ್ಲ. ನೀರು ಹಾಕಿ ಸ್ವಲ್ಪ ಬಿಟ್ಟು ನಂಗೆ. ನಾನು ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಕುಡಿಯೋಣ ಅಂತ ಅನ್ಕೊಂಡಿದೀನಿ. ಹಾಕು ಹಾಕು, ಜೀರಿಗೆ ಹಾಕಲ್ಲ, ಸ್ವಲ್ಪ ಹಾಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೊಂಡು ಈರುಳ್ಳಿ ಹಾಕಿ ಸಿಡಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾಳ ನೋಡ್ರಿ. ಏನು ಮಾಡಕ್ ಬರಲ್ಲ ಅಂತ ಏನಿಲ್ಲ, ಆದ್ರೆ ಭಾಳ ದಿವಸಕ್ಕೆ ಮಾಡ್ತಾಳ, ಹಂಗಾಗಿ ಸ್ವಲ್ಪ ದೊಡ್ಡ ಬದ್ರ ಅಂತೀವಲ್ಲ ಆ ಥರ ಆಗುತ್ತೆ. ನಿಧಾನ. ಸೌಟ್ ತೊಗೊಂಡಿಲ್ಲ. ಮೆಣಸಿನ್ಕಾಯಿ ಕಲವೆಲ್ಲ ಈಗ ಅವೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ. ಒಳ್ಳೆ ಮಾಡತ್ತಾಳ, ತೋರಿಸ್ತೀನಿ ನಿಮಗೆ. ನೈನಾನೇ ಅವಲಕ್ಕಿ ಮಾಡ್ಕೊಂಡು ನೈನಾನೇ ಊಟ ಮಾಡೋದು ಇವತ್ತು, ಅಲ್ಲ ನೈನಾ? ಹಾಂ, ಹಾಕು. ಟೊಮೊಟೊ ಎಲ್ಲ ಹಾಕು, ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕು, ಉಪ್ಪು ಹಾಕು, ಅಂದು ಬೇಗ ಬೇಯುತ್ತೆ. ಅವಳು ಮಾಡ್ಕೊತಾಳೆ ನೋಡ್ರಿ. ಅವಳು ಮಾಡೋಷ್ಟೊತ್ತಿಗೆ ಎಲ್ಲ ದೇವ್ರನ್ನ ತಿಕ್ಕಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ರಾತ್ರಿಗೆ ಕಡಲೆಕಾಳು ಉಸಳಿ ಮಾಡೋಕೆ ಬೇಕಲ್ಲ, ಅದಕ್ಕೆ ಕಡಲೆಕಾಳನ್ನ ನೆನೆ ಇಟ್ಟಿದ್ದೀನಿ. ಹೊರಗೆ ಏನೇನು ಆಗ್ಯದಪ್ಪ ಅಂತಂದ್ರೆ, ನೈನಾ ದೇವ್ರ ಮನೆ ಕ್ಲೀನ್ ಮಾಡಿಕೊಟ್ಟ ನೋಡ್ರಿ. ಫುಲ್ ಕತ್ಲೆ ಥರ ಅನಿಸ್ತೈತಿ. ಎಲ್ಲ ಡೋರು ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀವಲ್ಲ, ಹಂಗಾಗಿ ಸ್ವಲ್ಪ ಕತ್ಲೆ ಥರ ಅನಿಸ್ತೈತಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ. ನೈನಾ ಕೊಡಿಸಿ ಒರೆಸ್ಕೊಟ್ಟಾಳ. ಈಗ ದೇವ್ರು ತೊಗೊಂಬಂದು ಪೂಜೆನ ಮಾಡಬೇಕು. ಇದು ಶುಕ್ರವಾರ ಆಗಿರೋದ್ರಿಂದ ಹಂಗೆ ಬಾಳೆಹಣ್ಣು ಏರಿಸಿ ಲಕ್ಷ್ಮೀ ಪೂಜೆ ಮಾಡ್ತೀನಲ್ಲ ನಾನು, ಆ ಥರ ಮಾಡಬೇಕು. ಅದಕ್ಕೆ ಹಾಕು, ಅರ್ಶಿನ ಹಾಕು, ಉಪ್ಪು ಹಾಕು, ಉಪ್ಪು ಸಕ್ಕರೆ ಹಾಕು ಒಂಚೂರು. ಉಪ್ಪು ಹಾಕು. ಅರ್ಜೆಂಟ್ ಮಾಡ್ಕೊಬೇಡ, ಕೈ ಸಿಮ್ನಾಗಿಡು, ನಿಧಾನಕ್ಕೆ ಮಾಡ್ಕೊ, ಏನು ಅರ್ಜೆಂಟ್ ಇಲ್ಲ. ಹಾಕ್ಬಿಡು ಒಟ್ಟು. ಒಂದಿಷ್ಟು ಅವಲಕ್ಕಿನ ತೊಳೆಸಿಟ್ಟು ನೋಡ್ರಿ. ನೀರು ಹಾಕಿಡ್ಬೇಕಾಗಿತ್ತು ಇದಕ್ಕೊಂದು ಸ್ವಲ್ಪ. ದಪ್ಪ ಅವಲಕ್ಕಿದು.
ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಹಂಗೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು ನೋಡ್ರಿ. ನಮ್ಮ ಪಿಂಟು ನೋಡ್ರಿ ಎಲ್ಲೋಕು ಅಂತಾನಂತೇಳಿ. ಏಯ್ ಪಿಂಟು, ಪಿಂಟು ಕಾಣಿಸಲ್ಲ. ಎಷ್ಟು ಮೊಂಡ ಆಯ್ತು ಗೊತ್ತೇನಮ್ಮ, ಹಿಡ್ಕೊಳಕೋರ್ ಕೈಗೆ ಸಿಗಲ್ಲ. ಕಾಣಿಸಲ್ಲ ನೋಡ್ರಿ, ಇಲ್ಲಿ ಕೆಳಗೆ ಕೊಯ್ ಕೂತಾನ ಅವನು. ದೀಪ್ ಗಿಪ್ಪಿಗೆ ಹಾರಿ ನಿಂತಿನ ಬಾಯಿ ಕಡೆಗೆ ಬರ್ತಾನೆ. ಬಾ ಅವನಿದ ನೀ ಕೈ ಬಿಟ್ಟು ಬಾ ಬರ್ತಾನೆ ಈ ಕಡೆಗೆ. ನೋಡಿ ಕೆಳಗೆ ಹೋಗಿ ಕೂತಾನೆ. ಒಳಗೆ ಬಂದ ಹಂಗಿ ಘನ ಅನಿಸ್ತಾನೆ ಈ ಸತಿ. ಬಂದ ನೋಡ್ರಿ. ಇವನೇನ ಸ್ವಲ್ಪ ಹಿಂಗ ಅಂಜಿಸ್ಲೆ ಹಿಂಗ್ ಮುಟ್ಟಕ್ ಹೋಗು, ಡಬ 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 ಹೊಡ್ಕೊತಿರುತ್ತೆ ಒಂದು. ಪೂಜೆ ಅಂತೂ ಮುಗೀತು. ಈಗ ಹೊಟ್ಟೆ ಹಸ್ತೈತಿ. ಒಂಚೂರು ಚಹಾ ಮಾಡ್ಕೊಂಡು ಕುಡಿತೀನಿ. ನೈನಂದು ನಾಷ್ಟ ನಡೆದೈತಿ ನೋಡ್ರಿ. ಇಲ್ಲಿ ನೋಡ್ರಿ ತಟ್ಟೆ ಇಲ್ಲಿ ಇಟ್ಕೊಂಡು ಅದ್ರ ಜೊತೆ ಆಟ ಆಡ್ತಿದ್ದಾಳೆ. ಮುಗಿತಾ ನಾಷ್ಟ ನೋಡಲ್ಲ ಎಷ್ಟು ಹೊಲಸು ಮಾಡ್ಯಾರ. ನಿಮ್ದು ಇದೇ ಕೆಲಸ, ಅವರೇ ಹೊಲಸು ಮಾಡೋದೇ ಕೆಲಸ ನಿಮ್ಮದು. ಅದಕ್ಕೊಂಚೂರು ಹಾಕ್ಕೊಟ್ಟ ನೋಡ್ರಿ. ಅದು ಫುಲ್ ಎಲ್ಲ ಗಲೀಜು ಮಾಡೈತಂತ ನೇಗಳಾಡ್ತಾಳ. ಈಗ ಒಂಚೂರು ಚಹಾ ಮಾಡ್ಕೊಂಡು ಕುಡ್ದು ಇನ್ನ ಕೆಲಸ ಐತಿ. ಶೇಂಗಾ ಉಂಡೆ ಮಾಡಬೇಕು, ಮತ್ತು ಸ್ವಲ್ಪ ಚರ್ಮುರಿ ಮಾಡಬೇಕು, ಉಸುಳಿ ಮಾಡಬೇಕು. ಇನ್ನು ಈ ಸದ್ಯಕ್ಕೆ ಏನು ಮಾಡೋಕೆ ಹೋಗಲ್ಲ ನಾನು. ಆದ್ರೆ ಈ ಸದ್ದ ಒಂದು ಸ್ವಲ್ಪ ಟೈಮ್ ಬಂದು 10:30 ಆಯ್ತು ನೋಡ್ರಿ. ಈಗ ಒಂಚೂರು ಚಹಾ ಮಾಡಿಕೊಂಡು ಕುಡಿತೀನಿ. ಕುಡಿದು ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನದ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೈನಾ ಫಸ್ಟ್ ನಾಷ್ಟ ಮಾಡಿ ನಿಮ್ಮ ಆಮೇಲೆ ಅದ್ರ ಜೊತೆ ಆಟ ಆಡುವಂತೆ ಅಂತ. ಆಯ್ತಾ? ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಇವಾಗ ನಾನು ಓಂ ನಮಃ ಶಿವಾಯ ಬರೆಯತ್ತೀನಿ ನೋಡ್ರಿ. ಅಂದ್ರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ನಾಮನ ಜಪಿಸ್ಬೇಕು ಅಂತ ಹೇಳ್ತಾರೆ. ನಾವು ಬಾಯಲ್ಲಿ ಹೇಳ್ದಂಗೂ ಆಗುತ್ತೆ ಮತ್ತು ಬರ್ದಂಗೂ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇದನ್ನು ಬಿಟ್ಟಿಲ್ಲ ನೋಡ್ರಿ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 101 ಸತಿ ನಾನು ಓಂ ನಮಃ ಶಿವಾಯನ ಬರಿತಾ ಇದ್ದೀನಿ. ಈಗ ಇದನ್ನು ಈ ಥರ ಬರೆಯೋದ್ರಿಂದ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಹಂಗಾಗಿ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಬರೀ ಶೇಂಗಾ ಉಂಡೆ ಮಾಡತ್ತೀನಿ ನೋಡ್ರಿ. ಉಂಡಿನೇ ಆಗೋಲ್ಲು. ನಾ ಹೇಳಿದ್ನಲ್ಲ, ಇಲ್ಲಿ ಬೆಲ್ಲ ಹಿಂಗೆ ನೋಡ್ರಿ. ಇದು ನಮ್ಮ ಕಡೆ ಇಷ್ಟು ಜೋ ತಿನ್ನೋದೇ ಇಲ್ಲ. ಬೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಒಂಥರ ಮಿಜ್ಜೆ ಆಗ್ಬಿಡ್ತೈತಿ ಬೆಲ್ಲ. ಶೇಂಗಾ ಉಂಡೆ ಅದು ಶೇಂಗಾ ಬೆಲ್ಲ ಎರಡು ಮಿಕ್ಸ್ ಮಾಡಿದ ತಕ್ಷಣವೇ ಒಂಥರ ಮಿಜ್ಜೆ ಆಗ್ಬಿಡ್ತೈತಿ ನೋಡ್ರಿ. ಅದು ಇಲ್ಲಿ ಆಗೋಲ್ತು ನೋಡ್ರಿ, ಹಿಂಗೆ ಪುಡಿ 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 ಆಗಕ್ಕೆ. ಮಮ್ಮಿ ಅದಕ್ಕೆ ಬೆಲ್ಲ ಡಬ್ಬ ಮುಂದಿಟ್ಕೊತಿಲ್ಲ. ಬೆಲ್ಲ ಸ್ವಲ್ಪ ಕಮ್ಮಿ ಬಿತ್ತು ನೋಡ್ರಿ. ಹಾಗಾಗಿ ಮತ್ತೊಂಚೂರು ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತು ಫುಲ್ಲು ಹುಡಿ ಹುಡಿ ಆಗತ್ಬಿಡ್ತು. ಸ್ವಲ್ಪ ತೀರಾ ಬೆಲ್ಲ ಕಮ್ಮಿ ಆದರೆ ಹುಡಿ ಹುಡಿ ಆಗುತ್ತೆ ಅಂತೇಳಿ ಮತ್ತು ಇನ್ನೊಂಚೂರು ಜಜ್ಜಿ ಕೊಡು ನೈನಾ ಅಂತಂದೆ. ನೈನಾ ಒಂದು ಸ್ವಲ್ಪ ಜಜ್ಜ ಮಾಡಿ ಎಲ್ಲ ಹೆಂಗೆ ಬೇಷ ಅಂತೇಳಿ ಒಂದು ಕವರ್ನೇ ಹಾಕಿ ಒಂದು ಸ್ವಲ್ಪ ಜಜ್ಜಿ ಕೊಡವ ನೈನಾ ಅಂತಂದೆ. ಒಂಚೂರು ಜಜ್ಜಿ ಕೊಟ್ಟಾಗ ಇಷ್ಟು ಏನು ನಮ್ಮನೆ ಆಗೈತಿ. ಇದು ನೋಡ್ರಿ ಎಷ್ಟು ಉದುರಾಗೈತೆ ನೋಡಿ, ತೋರಿಸ್ಬೋದು. ಇದು ನೋಡ್ರಿ ಎಷ್ಟು ಉದುರಾಗೈತೆ ಅಂತೇಳಿ. ಇಷ್ಟು ಉದುರು ಆಗೋದೇ ಇಲ್ಲ ನಮ್ಮ ಕಡೆ. ಬಟ್ ಇಲ್ಲಿ ಎಂಥ ಬೆಲ್ಲನ ಗೊತ್ತಿಲ್ಲ. ಬೇಕಾದ್ರೆ ಇದು ಚಲೋ ಬೆಲ್ಲ ನೋಡ್ರಿ, ನಮ್ಮ ಸೈಡ್ ಸಿಗುತ್ತಲ್ಲ ಅಂಥ ಬೆಲ್ಲನೇ ಇದು. ಮೊನ್ನೆ ತೋರಿಸಿದ್ದೆ ನಿಮ್ಗೆ, ನಾನು ರೇಷನ್ ತೊಗೊಂಬರಕ್ಕೆ ಹೋದಾಗ ಅದೇ ಬೆಲ್ಲನೇ ಇದು. ಆದ್ರೂ ಹಿಂಗಾಗೈತೆ ನೋಡ್ರಿ. ಈಗ ಇವ್ಕನ್ನ ನೀರು ಹೊಡೆದು ಕಟ್ಟಿದ್ವಿ ಅಂತಂದ್ರೆ ಉಂಡು ಚೆನ್ನಾಗಾಗಲ್ಲ ನೋಡ್ರಿ. ಒಂಥರ ಉಳುಚಾಗ್ಬಿಡ್ತಾವೆ ಜಲ್ದಿನೇ. ಉಳುಚು ಅಂದ್ರೆ ಮಮ್ಮಿ ಅದೇ ಹುಳಿ ಹುಳಿ ಥರ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ. ನೀರು ಹಾಕಿದ್ರೆ ನೀರು ಹಾಕಿದ್ವಿ ಸ್ವಲ್ಪ ಚುಮುಕ್ ನೀರು ಹೊಡೆದು ಕಟ್ಟಿದ್ರೆ ಬರ್ತಾವು. ಬಟ್ ಅವು ಅದೇ ಹೇಳಿದ ಬೇಗ ಉಳುಚಾಗ್ಬಿಡ್ತಾವೆ, ತಿನ್ನೋಕ್ಕಾಗಲ್ಲ. ಒಂಥರ ಹುಳಿ 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 ಅನ್ನೋ ಅನ್ನಿಸ್ತಾವು. ಈಗ ನೋಡಿದ್ರೆ ಇವು ಉಂಡಿನೇ ಬರೋಲ್ಲ, ಕಟ್ಟಕ್ಕೆ ಬರೋಲ್ಲ. ಅದಕ್ಕೆ ಇಲ್ಲಿ ಶೇಂಗಾ ಉಂಡೆ ಮಾಡೋದಂದ್ರೆ ಬಂದು ಹತ್ತಿಬಿಡುತ್ತೆ ನನಗೆ. ನಮ್ಮೂರಾಗಿದ್ದ ಜಗ್ಗ ಶೇಂಗಾ ಉಂಡೆ ಮಾಡ್ಕೊತಿದ್ವಿ. ಇಲ್ಲಿ ಬಂದಿಂದ ಶೇಂಗಾ ಉಂಡೆ ಅಂದ್ರೆ ಶೇಂಗಾ ಹೋಳ್ಗಿ ಶೇಂಗಾ ಉಂಡೆ ಭಾಳ ಅಲ್ಲಿ. ಇಲ್ಲಿ ಇಂಥದ್ರಲ್ಲಿ ಹೆಂಗೆ ಶೇಂಗಾ ಹೋಳ್ಗೆ ಮಾಡಕ್ಕೆ ಬರ್ತದೆ ನೋಡ್ರಿ ನೀವು. ಹಿಂಗತೆ ಐತಿದ್ವು. ಹಾಗಾಗಿ ನಾ ಶೇಂಗಾ ಉಂಡಿನೂ ಮಾಡಕ್ಕೆ ಹೋಗಲ್ಲ, ಶೇಂಗಾ ಹೋಳ್ಗಿನೂ ಮಾಡಕ್ಕೆ ಹೋಗಿಲ್ಲ. ನಾವೇ ಕೈಯಲ್ಲಿ ಮುಟ್ಟೋದು ಸಿರು ಉದುರ್ತಿರ್ಲಿಲ್ಲ ಅಲ್ಲ ಮಮ್ಮಿ. ಅದು ನಾವು ಅದು ನಮ್ಮ ಕಡೆ ಬೆಲ್ಲದ್ದು ಅದೊಂಥರ ಮಿಜ್ಜಾಗಿ ಆಗ್ಬಿಡ್ತೈತೆ ನೋಡ್ರಿ. ಉಂಡೆ ಕಟ್ಬೋದು, ಆರಾಮಾಗಿ ಉಂಡೆ ಕಟ್ಬೋದು ನಾವು. ನೀರು ಹೊಡೆದಾಗ ಹೆಂಗಾಗಿರ್ತದೆ ನಂಗೆ ಗತಿ ಆಗಿರ್ತೈತೆ ಅಲ್ಲಿ. ಆದ್ರೆ ಇಲ್ಲಿ ಬೆಲ್ಲ ಹಂಗೆ ಆಗೋದೇ ಇಲ್ಲ, ಯಾಕಂತ ನಮಗೂ ಗೊತ್ತಿಲ್ಲ. ನಂಗೊಂದು ಕೊಡ್ತಿ? ನಿಮ್ಗೆ ಕೊಡ್ಬೇಕು ಈಗ? ನಾನು ಸ್ವಲ್ಪ ಮಾಡಿ ನೋಡ್ರಿ. ಇದು ಈ ಹಬ್ಬಕ್ಕೆ ಮಾಡಲೇಬೇಕಲ್ಲ. ಇಲ್ಲೆಲ್ಲ ತಮಟ ಮಾಡ್ತಾರೆ ಈ ಸೈಡ್. ನಾವು ಇದೆಲ್ಲ ತಮಟ ಮಾಡ್ತಾರೆ. ತಮಟ ಅಂತಂದ್ರೆ ಪುಟಾಣಿ ಹಿಟ್ಟು ನೋಡ್ರಿ.
ಕಡಲೆ ಹಿಟ್ಟು ಅಂತ ಕರಿತಾರೆ ಅವ್ರು ಇಲ್ಲಿ. ಪುಟಾಣಿ ಹಿಟ್ಟು ಬೆಲ್ಲ ಕಾಯಿ ಹಾಕಿ ಮಿಕ್ಸ್ ಅವರು ಆ ಥರ ಮಾಡ್ತಾರಲ್ಲ. ಇಲ್ಲಿ ನಮ್ಮ ಕಡೆ ಎಲ್ಲ ಶೇಂಗಾ ಉಂಡಿನೇ ನೋಡಿ ನಾವು ಶಿವರಾತ್ರಿ ಶೇಂಗಾ ಉಂಡಿ, ಚೋಡ ಮತ್ತು ಇದು ಎಂಥದ್ದು ಇದು ಕಡಲೆಕಾಳು ಉಸುಳಿ, ದ್ರಾಕ್ಷಿ ಹಣ್ಣು, ಖರ್ಜೂರ, ಇದು ಚಿತ್ರಾನ್ನ ಗಿತ್ರಾನ್ನ ಏನು ಮಾಡಲ್ಲ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿನ ಮಾಡಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೀವು ಉಪವಾಸ ಇರ್ತೀರಾ ಇಲ್ವಾ ಅಂತಲೂ ಹೇಳಿ. ಇಲ್ಲಿ ಯಾರೂ ಇರೋಂಗಿಲ್ಲ ಉಪವಾಸ, ಜಾಗರಣೆ ಮಾಡ್ತಾರೆ ಬಟ್ ಉಪವಾಸ ಯಾರೂ ಇರೋಂಗಿಲ್ಲ ಇಲ್ಲಿ. ನಮ್ಮ ಕಡೆ ಎಲ್ಲರೂ ಇರ್ತಾರೆ ನೋಡಿ, ಪ್ರತಿಯೊಬ್ಬರು ಉಪವಾಸ ಮಾಡ್ತಾರೆ ನಮ್ಮ ಸೈಡು. ನಮ್ಮ ಪಪ್ಪ ಬಂದರು, ನಮ್ಮ ಮಮ್ಮಿ ಪಾಪ ಉಪವಾಸ ಅದಾರ ಅಂತೇಳಿ ಕನ್ಸನಿಂದ ನೋಡ್ರಿ ಮಗಳೇನಂತ ಕುಡ್ತೀಯಾ? ಬ್ಯಾಡ, ನೀವು ಉಪವಾಸ ಇದೆಯಲ್ಲ ಅದಕ್ಕೆ. ಬೆಳಗ್ಗೆನೇ 2 ತಂದು ಕೊಟ್ಟಿದ್ರು ನೋಡ್ರಿ. ಬೆಳಗ್ಗೆ ಒಂದು ಕುಡ್ಕೊಂಡಿನಿ, ಈಗೊಂದು ಟೈಮ್ ಬಂದಲ್ಲೇ 5:30 ಆಗೈತನಲ್ಲ, 6-7 ಟೈಮು 6 ಗಂಟೆ ಆಗುತ್ತೆ ನೋಡ್ರಿ. ನಾವು ಉಸುಳಿ ಮಾಡಬೇಕು, ಚೋಡ ಮಾಡೀನಿ, ಉಂಡಿ ಮಾಡೀನಿ. ಇಷ್ಟು ಕುಡಿದು ಇಲ್ಲಿ ನೋಡಿ ಇವನು ಮಾಡ್ತಾರೆ. ಇವ್ನು ನೋಡಿಲ್ಲ, ಇವನ್ನ ಸಿಕ್ಕಿದೆಲ್ಲ ಬಾಯ್ಗೆ ಹಾಕೊಂಡು ಕಡ್ದಿದ್ದ. ಬಡ ಮುಗಿಸ್ಕೊಂಡು ನೋಡೋಣ, ಜಲ್ದಿ ಬಂದಾಗ ದೇವಸ್ಥಾನಕ್ಕೆ ಹೋಗೋದಾರು ಹೋಗಿ ಬರಬೇಕು. ಹೋಗಿಲ್ಲ 2 ವರ್ಷ ಮೇಲಾಯಿತು, ಹೋಗೇ ಇಲ್ಲ. ಇವತ್ತು ಥರ ಬಂದಾರ ಜಲ್ದಿ, ಅದಕ್ಕೆ ಕಾಯಿ ಸುಲ್ಸಾಕತ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಎಣ್ಣೆ ಹೆಂಗದ ತೋರ್ಸ್ ತಕ್ಕೊಡಿ ನೋಡೋದಿಷ್ಟು. ಪಿಂಟು ಬಾ, ಹಾಂ ಎಲ್ಲಿಗೆ ಹೋದ್ ನೋಡವ. ಏ ಪಿಂಟು ಬಾ, ಇಲ್ಲಿ ನಿಂಗೇನ ಕೊಡ್ತೀನಿ. ಏ ಬಂಗಾರಿ, ಓಡಿದ್ದ ಕೈ ಕೈಗೆ ಸಿಗಲ್ಲ. ನಡಿ, ನಿಂಗೆ ಏನು ಕೊಡ್ಲಿ? ಪಪ್ಪ ರೆಡಿಯಾ? ನೋಡ್ರಿ ಇಲ್ಲಿ ಪಪ್ಪ ಪೂಜೆ ಮಾಡತ್ತಾರೋ, ಎಡಿ ಹಿಡಿಯಕತ್ತಾರ. ಮಮ್ಮಿ ನೀ ಏನು ಮಾಡತ್ತಿ? ನಮ್ಮ ಮಮ್ಮಿ ರೆಡಿ ಹಾಕತ್ತಾರ. ಸೀರೆ ಉಟ್ಕೊಂಡು ನೋಡ್ರಿ, ಸಿಂಪಲ್ ಆಗಿ ಒಂದು ಸೈಡ್ ಮಾಡಕ್ ಆಗಿಲ್ಲ, ಅದಕ್ಕೆ ಇಲ್ಲಿ ಕಾಣಿಸಲ್ಲ, ಆಚೆ ಬರಬೇಕು. ಇಲ್ಲಿ ಬಿಡಂಗ ನಾನು ಆಮೇಲೆ ಅಲ್ಲಿ ಹೊರಗಡೆ ತೋರಿಸ್ಕೊತೀನಿ ಲುಕ್ನ. ಇದನ್ನೇ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ತು. ದಪ್ಪ ಆಯ್ತು, ಇರಲಿ ದಪ್ಪನೇ ಬರ್ತೀರಿ. ಸೀರೆ ಮೇಲೆ ದಪ್ಪ ಇದೆ. ಫ್ರೆಂಡ್ಸ್, ಇವಾಗ ಒಂದು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು, ಬೇಗ ಅರ್ಜೆಂಟ್ ಐತೆ. ಅದಕ್ಕೆ ನಂದು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವರು ಪೂಜೆ ಮಾಡ್ಕೊಡತ್ತಾರೆ ನೋಡ್ರಿ. ಪೂಜೆ ಎಲ್ಲ ಮಾಡಿದ್ದೇ ಐತಿ. ಫಲಾರ ಏನು ಮಾಡಿದ್ದು ನೋಡ್ರಿ, ಅದನ್ನು ಎಡೆ ಹಿಡಿದು ಕಾಯಿ ಹೊಡಿಬೇಕು. ನಮ್ಮ ಸೈಡು ನಾವು ಈ ಹಬ್ಬನ ರಾತ್ರಿನೇ ಮಾಡೋದು, ಹಾಗಾಗಿ ನಾನು ಎಡೆ ಹಿಡಿದು ಕಾಯಿ ಹೊಡಿತೀನಿ, ನೀನು ಬೇಗ ರೆಡಿಯಾಗಿ ಹೋಗು ಅಂತಂದರು. ಸರಿ ಅಂತೇಳಿ ಹೀಗೆಲ್ಲ ಉಸ್ಲಿ ಎಲ್ಲ ಮಾಡಿಟ್ಟು ಬಂದು ರೆಡಿ ಆಗ್ತಾಯಿದ್ದೀನಿ ನಾನೀಗ. ಆಯ್ತಾ ರೀ ಪೂಜೆ ಮುಗಿತಾ? ಕಾಯಿ ಹೊಡೆದ್ರೆ ಪೂಜೆ ಮಾಡಿದ್ರು ನೋಡ್ರಿ ನಮ್ಮ ಮನೆಯವ್ರು ಬಂದು. ಅಂದರೆ ಸಂಜೆ ಪೂಜೆ, ಇವಾಗಲೇ ನಾವು ಶಿವರಾತ್ರಿನ ಮಾಡೋದು. ಸಂಜೆ ಪೂಜೆ. ಈಗ ದೇವಸ್ಥಾನಕ್ಕೆ ಹೋಗಕ್ಕಂತೇಳಿ ರೆಡಿ ಆಗೀನಿ. ಸಿಂಗಲ್ ಆಗಿ ಒಂದೇ ಪಿನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲುಕ್ ತೋರಿಸ್ತೀನಿ. ಇನ್ನೂ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ನಾನು ತಲೆ ಬಾಚಬೇಕು. ಅವಳಿಗೆ ತಲೆ ಬಾಚಾದ್ಮೇಲೆ ನಾನು ತಲೆ ಬಾಚ್ಕೊಂಡ್ರಾಯ್ತು ಅಂತೇಳಿ ತಲೆ ಬಾಚ್ಕೊಂಡಿಲ್ಲ ಇನ್ನು.
ಅಡುಗೆ ಏನೇನು ಮಾಡೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಚೋಡ ಮಾಡೀನಿ. ನಮ್ಮ ಸೈಡ್ ಇದು ಫೇಮಸ್ ಅಂತೇಳಿ ಆವಾಗಲೇ ಹೇಳಿದ್ದೀನಿ. ಚೋಡ ಮತ್ತು ಶೇಂಗಾ ಉಂಡೆ ಮತ್ತು ಉಸಳಿ ಕಾಳು ಪಲ್ಯ, ಉಪ್ಪಿಟ್ಟು ಮಾಡಬೇಕು, ದ್ರಾಕ್ಷಿ, ಕಿತ್ತಳೆ ಹಣ್ಣು ಎಲ್ಲ ಫ್ರಿಜ್ಜಿಗೆ ಇಟ್ಟಿದ್ದೆ. ತೊಗೊಂಬಂದು ನಿನ್ನೆ ಸಂಜೆನೇ ತೊಗೊಂಬಂದಿದ್ದೆ ನೋಡಿರಿ. ಎಲ್ಲನೂ ಫ್ರಿಜ್ಜಿಗೆ ಇಟ್ಟಿದ್ದೆ ನಾನು. ಉಸ್ಲಿ ಕಾಳು ಯಾಕೆ ಒಂದು ಸ್ವಲ್ಪ ಡ್ರೈ ಅನ್ನೋ ಥರ ಅನ್ನಿಸ್ತೈತೆ ನೋಡಿರಿ. ಕೊಬ್ಬರಿ ಹಾಕಿದ್ನಲ್ಲ, ಹಂಗಾಗಿ ಎಲ್ಲ ಎಣ್ಣೆ ಹೀರ್ಕೊಂಬಿಡ್ತು. ಕೊಬ್ಬರಿ ಹಾಕಿದ್ದು ಚೆನ್ನಾಗಿರುತ್ತೆ ಅಂತಲೇ ಹಾಕಿದೆ, ಬಟ್ ಎಣ್ಣೆ ಎಲ್ಲ ಹೀರ್ಕೊಂಡೈತೆ. ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಆಲ್ರೆಡಿ ಟೈಮು 7 ಗಂಟೆ ಆಯ್ತನ್ರಿ. 7 ಟೈಮು ಫ್ರೆಂಡ್ಸ್. ರೆಡಿಯಾಗಿ ನೋಡಿರಿ, ಸೊಟ್ಟ ಕೂತು ಮೊಬೈಲ್. ಈ ಥರ ಸೈಡ್ ಪಿನ್ ಮಾಡ್ಕೊಂಡಿದ್ದೀನಿ ಮುಂದೆ. ಇದು ಸೀರೆ ಯಾವಾಗಿಂದ ನೈನನ್ ಹಾಡು ಬರಾಗ ಯಾರು ನೀವು ಕೊಡಿಸಿದ್ದು? ನಮ್ಮ ಮನೆಯವ್ರು ಕೊಡಿಸಿರೋ ಸೀರೆ ಇದು. ನೈನನ್ ಡೆಲಿವರಿ ಟೈಮಲ್ಲಿ ನಮ್ಮ ಮನೆಯವ್ರು ಕೊಡಿಸಿರೋಂಥ ಸೀರೆ. ಅವಾಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತಿದ್ದು ಸೀರೆನ ಕೊಡಿಸಿದ್ದು. ಅವಾಗ ಜಾಸ್ತಿ ವೇರ್ ಮಾಡಿದ್ದೆ, ಈಗಂತೂ ಎಲ್ಲೂ ಹಾಕೇ ಇಲ್ಲ. ಎಷ್ಟೊಂದು ದಿವಸ ಆಯಿತು. ಇದನ್ನ ಹಾಕ್ದಂಗೆ ಎಷ್ಟು ವರ್ಷ ಆಯ್ತು ಅಂತ ಗೊತ್ತೇ ಇಲ್ಲ ಸೀರೆ ಇದನ್ನು. ಅದಕ್ಕೆ ಇವತ್ತು ಹಾಕಿನಿ. ಪಿನ್ ಏನು ಮಾಡಿ ನೋಡ್ರಿ, ಒಂಟೆ ಪಿನ್ ಮಾಡ್ಕೊಂಡಿದ್ದೀನಿ. ಆಯಿತಾ, ರೆಡಿ? ನಾನು ಈಗ ಬಿಟ್ಬಿಡ್ಲ ಕೊಡ್ಬಾ ಒಂದಿಷ್ಟು ಹಂಗಾರ. ಅದು ದೇವ್ರಿಗೆ ಎಡಿಗಿಟ್ಟಿಲ್ಲ, ಹಣ್ಣು ಕೊಡು, ನೀರು ಕೊಟ್ಬಿಡು. ಅದೆಷ್ಟು ಕುಡ್ದು ತೊಗೊಂಡು ಹಣ್ಣು ತಿಂದು ನೀರಲ್ಲಿ ಬಿಡ್ತೀನಿ ನೋಡಿ. ಟೈಮ್ ಬಂದು ಎಷ್ಟಾಯ್ತು? ಟೈಮು ಸ್ಟಾರ್ಟ್ ಐತೆ. ಏನು ಮಾಡ್ತೀರಿ? ಸ್ಟಾರ್ಟ್ ಆಗೈತೆ ನೋಡ್ರಿ ಟೈಮು. ಟೈಮ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಅದು ನಿಂತಿತ್ತು. ಅದೇ ಸ್ಟಾರ್ಟ್ ಆಗೈತೆ. ಕೊಡ್ರಿ, ಒಂದಿಷ್ಟು ದ್ರಾಕ್ಷಿ ಕೊಡ್ರಿ. ಫಸ್ಟ್ ನೀರು ಅದೇ ನೀರು ಕೊಟ್ಬಿಡಿ ದೇವ್ರನ್ನ ಸ್ವಲ್ಪ. ದೇವಸ್ಥಾನಕ್ಕೆ ಹೋಗಿನೇ ಬಿಡ್ತಿದ್ವಿ ನಾವು ವರ್ಷ. ಈ ವರ್ಷ ಅಲ್ಲ, ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಮ್ಮೂರಾಗಿದ್ದಾಗ. ಈಗ ಇಲ್ಲಂತೂ ಇಲ್ಲೇ ಇಲ್ಲ. ಇಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗಲ್ಲ. ಫಸ್ಟ್ ನೀರು ಕೊಡ್ತಾರೆ, ನಾವು ಅನ್ಕೊಡ್ರಿ. ಮೂರು ತುಂಡು ಉಪವಾಸ. ಸ್ವಲ್ಪ ಊಟ ಮಾಡಿ. ಅಲ್ಲಿಗೆ ಹೋಗಿ ಬಂದು ಬೇಗ ಊಟ ಮಾಡ್ಕೊಂಡ್ರೆ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡ್ತೀವಿ. ಟೈಮ್ ಅಂತ ಮುಗಿತಾನೇನ? ಯಾರು ಮುಗಿದು ನನ್ನ ಮಗಳದೇ ಮುಗಿಯಲ್ಲ ನೋಡಿ ಜಲ್ದಿ. ಆದ್ರೆ ಈ ರೇಂಜ್ ಕ್ಯೂ ಆದ್ರೆ ಹೆಂಗ್ ಹೋಗದ್ರಿ ನಿಮ್ಮ? ಅಯ್ಯಪ್ಪ, ನಮ್ಗೆ ಗೊತ್ತಿರ್ಲಿಲ್ಲ ಬಿಡು ಈ ರೇಂಜ್ ಕ್ಯೂ ಐತಂತೀವಿ. ಹಂಗನಂಗಿದ್ರೆ ಬೇಗನೇ ಬರ್ತಿದ್ವಿ ಅತ್ಲಾಗೆ. ಸಿಕ್ಕಾಬಿಡು ರಶ್ ಐತಿ. ಇಲ್ಲೇ ಮಾಡ್ಕೊಳ್ಳ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅರಸೀಕೆರೆಯಲ್ಲಿ ಇರೋಂಥ ಶಿವಾಲಯ ದೇವಸ್ಥಾನಕ್ಕೆ ಬಂದು ನೋಡ್ರಿ. ಇದನ್ನು ನಾನು ಯಾವತ್ತೂ ವಿಡಿಯೋದಲ್ಲಿ ತೋರಿಸಿಲ್ಲ, ಬಟ್ ನಾನು ಫೋಟೋ ಶೂಟಿಗೆ ಹೋಗಿದ್ದೆ ನೋಡ್ರಿ. ಹೋದ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋ ಶೂಟಿಗೆ ಬಂದಿದ್ವಿ ಇಲ್ಲಿ. ಅವತ್ತು ಕತ್ಲಾಯ್ತು ಅಂತೇಳಿ ಬೇಗನೆ ಡೋರ್ ಹಾಕಿದ್ರು. ಅವತ್ತು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇವತ್ತು ಬಂದಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ರಶ್ ಐತೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಕ್ಯೂ ಏನಿಲ್ಲ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲಿತ್ತು ಅಂತ ಅನ್ಕೊತೀನಿ ನೋಡ್ರಿ. ಅಷ್ಟು ಕ್ಯೂ ಇತ್ತು. ಯಾಕಂದ್ರೆ ಫಸ್ಟ್ ಎಂಟ್ರೆನ್ಸಿಂದನೂ ಒಂದು ರೌಂಡ್ ಸುತ್ತ ಹಾಕೊಂಡು ಬರ್ತಿತ್ತು ಕ್ಯೂ. ಅಷ್ಟು ದೊಡ್ಡದಾಗಿತ್ತು. ಹಂಗಾಗಿ ನಾವೇನು ಕ್ಯೂ ಅಲ್ಲಿ ಹೋಗಲಿಲ್ಲ. ಮುಂದ್ಗಡೆ ಹೋಗಿ ನಮಸ್ಕಾರ ಹಾಕೊಂಡು ಹೋದ್ರಾಗುತ್ತೆ ಅಂತೇಳಿ ಬಂದಿದ್ದೀವಿ.
ಈ ದೇವಸ್ಥಾನ ಬಂದು ಈ ಬೇಲೂರು ಹಳೆಬೀಡು ಬರುತ್ತೆ ನೋಡ್ರಿ, ಸೇಮ್ ಅದೇ ಥರನೇ ಐತಿ. ತುಂಬ ಚೆನ್ನಾಗೈತಿ ನೋಡೋಕೆ ಒಳಗಡೆ. ಬಟ್ ಈಗ ಏನು ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಫುಲ್ ಲೈಟಿಂಗ್ಸ್ ಅಂದ್ರೆ ಲೈಟಿಂಗ್ಸ್ ನೋಡ್ರಿ. ಎಲ್ಲೂ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಅಂದರೆ ಮುಖಗಳೇ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಲೈಟಿಂಗ್ಸ್ ಇತ್ತಲ್ವ. ಹಂಗಾಗಿ ಆ ಲೈಟಿಂಗ್ಸಲ್ಲಿ ಫುಲ್ಲು ಬ್ಲರ್ ಅಂತ ಅನ್ನಿಸ್ತಾ ಇತ್ತು. ವಿಡಿಯೋ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂತೇಳಿ. ಫ್ರೆಂಡ್ಸ್, ಫೈನಲಿ ಹೊಂಟ್ವಿ. ನಾನೇನೋ ಅಂದ್ಕೊಂಡಿದ್ದೆ ಹೋಗೋಕ್ಕಾಗಲ್ಲ, ಆಚೆಯಿಂದಲೇ ನಮಸ್ಕಾರ ಹಾಕೊಂಡು ಹೋಗೋಣ ಅಂತೇಳಿ. ಬಟ್ ನಮ್ಮ ಮನೆಯವ್ರು ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಪೊಲೀಸರಿಗೆ, ಸರಿ ಹೋಗ್ರಿ ಅಂತೇಳಿ ಬಿಟ್ಟರು ನೋಡ್ರಿ. ಅಲ್ಲಿ VIP ಇದೇನೋ ಕೊಡಾಕತ್ತಿದ್ರಂತೆ ಚೀಟಿನ, ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಬಿಟ್ಟರು. ಬಂದು ನೋಡ್ರಿ ದೇವಸ್ಥಾನ ಒಳಗಡೆ. ಖುಷಿ ಆಯಿತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ದರ್ಶನ ಆಗುತ್ತಂತೇಳಿ, ಅಂದ್ಕೊಂಡೇ ಇರಲಿಲ್ಲ ನಾನು. ಆ ಕ್ಯೂ ನೋಡಿ ನೈಟ್ 12 ಗಂಟೆ ಆಗುತ್ತೆ, ಬೇಡ ಅಂತ ಅಂದ್ಕೊಂಡು ಆಚೆಯಿಂದನೇ ನಮಸ್ಕಾರ ಹಾಕೊಂಡು ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಸಿಕ್ತು ನಮಗೆ ದರ್ಶನ, ಖುಷಿ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೂ ಸಮಾಧಾನ ಆಯ್ತು ನೋಡ್ರಿ. ಇಲ್ಲಿ ಒಳಗಡೆ ದೇವ್ರದ್ದೆಲ್ಲ ಅಲಂಕಾರ ಮಾಡಿದರು. ಇಲ್ಲೇ ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ. ಹಣ್ಣುಕಾಯಿ ಮಾಡಿಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಆ ಕ್ಯೂ ನೋಡಿ ಆಗಲ್ಲ ಅಂತ ಅಂದ್ಕೊಂಡಿದ್ದು ಬಂದು ದೇವ್ರ ದರ್ಶನ ಆಯ್ತಲ್ಲ, ಅದೊಂದು ಭಾಳ ಖುಷಿ ಆಯಿತು ನನಗೆ. ನಾನು ಯಾವತ್ತೂ ಬಂದಿರಲಿಲ್ಲ, ಅಂದರೆ ಶಿವರಾತ್ರಿ ಹಬ್ಬದ ದಿನ ಬಂದಿರಲಿಲ್ಲ ನೋಡ್ರಿ. ಈ ನಾಡಿ ರಶ್ ಇರುತ್ತೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ಹಂಗಾಗಿ ದಡ್ತನಕ್ಕೆ ಬಿದ್ದಂಗೆ ಆಯಿತು. ಇನ್ನೊಂದು ಸತಿ ಬರೋದಾದ್ರೆ ಸ್ವಲ್ಪ ಬೇಗ ಒಂದು 6 ಗಂಟೆ ಹಂಗೆ ಬಂದಿದ್ದರೆ ಆರಾಮಾಗಿ ಚೆನ್ನಾಗೇ ದರ್ಶನ ಆಗೋದು. ಬಟ್ ಇವಾಗ ಸಿಕ್ಕಾಬಡೆ ಕ್ಯೂ ಇತ್ತು, ಅಲ್ಲೆಲ್ಲ ನಿಲ್ಲಕ್ಕೂ ಬಿಡ್ತಾ ಇರಲಿಲ್ಲ ನೋಡ್ರಿ. ಪೊಲೀಸರೆಲ್ಲ ನೋಡ್ತಾ ಇದ್ರು, ಹೋಗ್ರಿ ಅಂತೇಳಿ. ನಮಸ್ಕಾರನೂ ಮಾಡೋಕ್ಕಾಗ್ತಿರಲಿಲ್ಲ ಕರೆಕ್ಟಾಗಿ, ಅಷ್ಟೊಂದು ರಶ್ ಇತ್ತು. ಅದರಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ, ಖುಷಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಬನ್ನಿ ಮರನ ಸುತ್ತಾಕ್ತಾ ಇದ್ವಿ. ಬಟ್ ಏನೋ ಮುಖನೇ ಕಾಣಿಸ್ತಾ ಇರಲಿಲ್ಲ. ವೀಡಿಯೋ ಮಾಡ್ಕೊಳಕ್ಕಾಗ್ತಾನೆ ಏನೋ ಹಂಗಂದ್ಲ, ಅಮ್ಮ ಮುಖನೇ ಕಾಣಿಸಲ್ಲ ಕಣಮ್ಮ, ಆ ಲೈಟಿಂಗ್ಸ್ ಇದಾಗ್ತಿತ್ತು ನೋಡ್ರಿ, ಹಂಗಾಗಿ ಮುಖ ಕಾಣಿಸ್ತಾ ಇರಲಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ, ದರ್ಶನ ಚೆನ್ನಾಗಾಯಿತು. ವೀಡಿಯೋ ಒಂದು ಸ್ವಲ್ಪ ಮಾಡ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರು. ಬಿಟ್ಟು ಇನ್ನೊಂದು ಸತಿ ಯಾವಾಗಲಾರು ಏನಂತೀರ ಫ್ರೀ ದಿನದಲ್ಲಿ ಹೋಗಿ ವಿಡಿಯೋನ ಮಾಡ್ತೀನಿ. ದೇವಸ್ಥಾನ ಒಂದು ಸತಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಹೋಗೋಕ್ಕೆ ಆಗಿಲ್ಲ ನೋಡ್ರಿ. ಅಲ್ಲಿ ದರ್ಶನ ಎಲ್ಲ ಬರಬೇಕಾದ್ರೆ ಕ್ಯೂ ಅಲ್ಲಿ ಪ್ರಸಾದನ ಕೊಡ್ತಾಯಿದ್ರು. ಕೇಸರಿ ಬಾತ್ ಇತ್ತು ನೋಡ್ರಿ, ಕೇಸರಿ ಬಾತ್ ಪ್ರಸಾದ ಇಸ್ಕೊಂಡು ಇಲ್ಲಿ ಆಚೆ ಬಂದು ತಿಂತಾಯಿದ್ದೀವಿ. ತಿನ್ಕೊಂಡು ಮನೆಗೆ ಹೋಗೋದು. ದರ್ಶನ ತುಂಬ ಚೆನ್ನಾಗಾಯಿತು. ಫ್ರೆಂಡ್ಸ್, ಹೋಗಿ ಬಂದು ನೋಡಿರಿ ದೇವಸ್ಥಾನಕ್ಕೆ. ಫುಲ್ ರಶ್ಶು, ಫುಲ್ಲು ಒಂಥರ ಗಡಿಬಿಡಿ ಅನ್ನಂಗೆ ಆಗ್ಬಿಡ್ತು. ನಾನು ಅಷ್ಟೊಂದು ರಶ್ ಇರ್ತಂದು ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದಾಗಿಂದನೂ ಇದೇ ಫಸ್ಟ್ ಟೈಮ್ ಹೋಗಿರೋದಲ್ಲಿ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಅದು ಇಷ್ಟೊಂದು ರಶ್ ಇರುತ್ತೆ ಅಂತೇಳಿ. ಬೇಗನೆ ಹೋಗಬೇಕಾಗಿತ್ತು, 6 ಗಂಟೆಗೆ ಹೋಗಿದ್ರೆ ಕ್ಯೂ ಇರ್ತಿತ್ತು. ಬಟ್ ಪುಣ್ಯಕ್ಕೆ ಬಿಟ್ಟರು ನಮ್ಮನ್ನು. ಕ್ಯೂ ಅಲ್ಲಿ ಏನು ಅಂತೀರಿ, ನಾವು ಬಹುಶಃ ರಾತ್ರಿ ಒಂದು 11 ಗಂಟೆ ಹಾಕಿತ್ತು ಅನ್ಕೊತೀನಿ ನೋಡಿರಿ, ಅಷ್ಟು ಕ್ಯೂ ಇತ್ತು. ನಾವೇನು ನಿಲ್ಲಿಲ್ಲ ಕ್ಯೂ ಅಲ್ಲಿ. ಆಮೇಲೆ ಬಂದು ಮುಂದೆ ಕೂತಿದ್ವಿ, ಯಾಕೋ ಪುಣ್ಯಕ್ಕೆ ಬಿಟ್ಟರು. ನಮ್ಮ ಮನೆಯವ್ರು ಹೋಗಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಾಗಾಗಿ ಬಿಟ್ಟರು ನೋಡಿರಿ. ಅವರು ಬಂದು ನನಗೆ ಫೋನು ಇಲ್ಲ ಕೆಲಸ, ಮನೆಗೆ ಬಂದರೆ ಫೋನ್ ಬರೀ ಇದೆ ಅವ್ರದ್ದು. ಇಲ್ಲಿ ಇವರಿಬ್ಬರು ಮಕ್ಕಳು ಊಟ ನಡೆಸ್ಯಾರ ನೋಡ್ರಿ. ಮನೆಯಾಗ ಹೊಟ್ಟೆ ಹಸುವಾಗಿತ್ತಂತ, ಹಂಗಾಗಿ ಅಲ್ಲಿ ಪ್ರಸಾದ ಕೇಸರಿ ಬಾತ್ ತಿನ್ಕೊಂಬಂದಿದ್ಲು. ತಲೆ ಜಿ ಏನಾಗ್ತಿತ್ತಂತ, ಅದಕ್ಕೆ ಖಾರವಾಗಿ ತಿನ್ನೋದು ಬೇಕು ಮಮ್ಮಿ ಅಂತಂದು ಅದನ್ನು ಹೊಸಳಿ ಮತ್ತು ಶೇಂಗಾ ಉಂಡೆ ತಿನ್ನತ್ತ ನೋಡ್ರಿ. ಬಾ ಹಾಕೋಬ. ನಾನು ಬಂದು ರೈಸ್ ಕುಗ್ಸಿದ್ದು ನೋಡ್ರಿ ಒಂಚೂರು. ಇಲ್ಲ ಇದನ್ನೆಲ್ಲ ಹೆಂಗೆ ದ್ರಾಕ್ಷಿ ಹಾಕಿ ನನ್ನ ಮಗಳು ಅದೇ ಇದೇ ಕೆಲಸನ ಏನಂದು ರೈಸ್ ಕುಗ್ಸಿದ್ದು ನೋಡ್ರಿ. ಒಂಚೂರು ಇನ್ನೆಲ್ಲ ಹೆಂಗೆ ಇದು ಹಾಕಿದ್ರಿ ನಾನು ದ್ರಾಕ್ಷಿ ಅಮ್ಮ
ಮತ್ತೆ ಯಾರು ಹಾಕಿದ್ದು ನಾ ಇದ್ರಾಗ ಇಟ್ಟಿದ್ದಾನೆ ಬೌಲ್ನಾಗ ಇಲ್ಲಿ ಪಿಂಟು ಅಲ್ಲ ಕೂತ್ರು ಬಂಗಾರಿ ಬಂದೆ ಇದ್ರಾಗ ಇಟ್ಟಿದ್ದೇನೆ ಸೈಡ್ ಬರೋ ಹಾಕಿ ರೈಸ್ ಹಾಕೋದ್ರ ಜೊತೆ ಇವಾಗ ಊಟ ಮಾಡ್ಬೇಕು ನೋಡ್ರಿ ಹೊಟ್ಟೆ ಅಲ್ಲೇ ಕೂತ್ರು ಬಂದೆ ಕೇಸರಿಬಾತ್ ತಿನ್ಕೊಂಬಂದಿದ್ದೀನಿ ಈಗ ಮತ್ತೆ ಇಲ್ಲಿ ಒಂಚೂರು ಏನರ ನಾಷ್ಟ ಮಾಡಬೇಕಾಗಿತ್ತು ಬಟ್ ನಾಷ್ಟ ಇವ್ರು ಯಾರು ತಿನ್ನಲ್ಲ ಈಗ ಹಾಗಾಗಿ ರೈಸ್ನೇ ಕೂಗಿಸ್ಕೊಂಡಿದ್ದೀನಿ ನನಗೇನು ತೀರಾ ಹಶ್ವಾಗಿಲ್ಲ ಒಂದು ಸ್ವಲ್ಪ ಉಸಿರಿ ಕಾಳು ತಿನ್ಕೊಂಡು ಚೋಡ ತಿನ್ಕೊಂಡ್ಬಿಡ್ತೀನಿ ನಾನು ಹಣ್ಣಿರೋ ದ್ರಾಕ್ಷಿ ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಹಣ್ಣು ತಿನ್ಕೊಂಡ್ರೆ ಆಗುತ್ತೆ ಊಟ ಮಾಡೋಣ ಅಂತ ವಾಪಸ್ ಬರೋದು ಒಂದು 5 ನಿಮಿಷ 5 ನಿಮಿಷನ ಬರ್ತೀಯಾ ಊಟ ಮಾಡಲೇಬೇಡ ಈಗ ಒಂದು 5 ನಿಮಿಷ ಬಂದಾಗ ಸರಿ ನಮ್ಗೆ ಮೊದಲೇ ಹಶ್ವಾಗಿದೆ ಬೇಗ ಬನ್ನಿ ಫ್ರೆಂಡ್ಸ್ ನೋಡ್ರಿ ಈಗರ ಬಂದಾರ ಮತ್ತೆ ಕೆಲಸನ ಅಂತೂ ಸಾಕಾಗಿ ಹೋಗೈತಿ ಇವ್ರ ಸಂಬಂಧ ನೆಮ್ಮದಿ ಅನ್ನೋದಾಗಿಲ್ಲ ನಂಗೆ ಆಗ್ಬಿಟ್ಟೈತೆ ನೋಡ್ರಿ ಮನ್ಯಾಗ ಅಷ್ಟು ಮೈ ಕಳ್ಕೊಂಬಿಟ್ಟಾರೆ ಈಗ ಎಲ್ಲದನ್ನು ಮಾಡಲೇಬೇಕು ನೈನಾ ಸೌಂಡ್ ತೆಗೆವಾ ಟಿವಿ ಇದು ವಿಡಿಯೋದಾಗ ಕಾನ್ಫಿಡೆಂಟ್ ಬರುತ್ತೆ ನನಗೆ ಇನ್ನೇ ಊಟ ಮಾಡೋಣ ನೆಮ್ಮದಿಯಾಗ ಅನ್ನೋಷ್ಟೊತ್ತಿಗೆ ಫೋನ್ ಬಂತು ನೋಡ್ರಿ ಅವ್ರಿಗೆ ಊಟ ಕೊಟ್ಟವ್ರು ಫ್ರೆಂಡ್ಸ್ ಅವ್ರು ಬರಲಿಲ್ಲ ನೋಡ್ರಿ ಲೇಟ್ ಆಯಿತು ನಮ್ಗೆ ಹೊಟ್ಟೆ ಎಷ್ಟಾಗತ್ತೈತಿ ತೊಗೊತೀನಿ ನಾನು ಇವತ್ತು ಇದೆ ನೋಡ್ರಿ ನಾನು ಊಟ ಹೊಟ್ಟೆ ಹಸ್ತೈತೆ ಅವನಿಗೆ ಇದೆಲ್ಲ ಸ್ವಲ್ಪ ಬಿರುಸಾಗೈತೆ ನೋಡ್ರಿ ಹಂಗೆ ಅಲ್ಲಿ ಹೋಗಿ ಅಲ್ಲಿ ಅನ್ನ ರೈಸ್ ಊಟ ಮಾಡಿ ಪಿಂಟು ಅಲ್ಲೋಗ 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 ಕಾಲಿಡ್ತಂಚಿ ನಮ್ಮ ಅವ ನೋಡ್ತಾನವ ಯಾವ್ದು ರೈಸ್ ಯಾವುದು ಅಂತ ನೋಡತ್ತ ನೋಡ್ರಿ ಅವ ಕಡಲೆ ಬೀಜ ಸಿಕ್ತ ಅವನಿಗೀಗ ಕಡಲೆ ಬೀಜ ಸಿಕ್ಕರೆ ಮುಗೀತು ನೋಡ್ರಿ ಅವನಿಗೆ ಲೈಟ್ ತೆಗ್ದಿಲ್ಲ ಹೋಗ ಇವತ್ತಿಂದು ನನ್ನ ಊಟ ನೋಡ್ರಿ ಇಷ್ಟ ಇವತ್ತಿನ ನನ್ನ ಊಟ ಕೈಯಾಗಿ ಹಿಡ್ಕೊಂಡು ಹೆಂಗೆ ತಿಂತ ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮನೆ ಶಿವರಾತ್ರಿ ಹಬ್ಬ ಹೀಗಾಯಿತು ಇದೇ ನೋಡ್ರಿ ಇವತ್ತು ನನ್ನ ಊಟ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್